ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಲೈಫ್ ಇನ್ ಮಲ್ಟಿವರ್ಸ್ ಎಂಬ ಪುಸ್ತಕ ಈಗಾಗಲೇ ಭಾರತದ 16 ಭಾಷೆಗಳಲ್ಲಿ ಬಂದಿದ್ದು ವಿದೇಶಿ ಭಾಷೆಗಳಲ್ಲಿಯೂ ಸಹ ಬಂದಿದೆ. ಹಾಗಾದರೆ ಈ ಪುಸ್ತಕದಲ್ಲಿ ಏನಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಬೇಹದ್ ದಾದಾಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡ, ಬೇಹದ್ನ ಅನಂತ ಬ್ರಹ್ಮಾಂಡ, ಅಂತ್ಯವೇ ಇಲ್ಲದ ಅನಂತ ಕಲೆಗಳ ಬ್ರಹ್ಮಾಂಡ, ಮಲ್ಟಿವರ್ಸ್ ಮತ್ತು ಮಲ್ಟಿವರ್ಸ್ಗಿಂತಲೂ ಮೇಲೆ ಇರುವಂತಹ ಬ್ರಹ್ಮಾಂಡ ಹಾಗೂ ಲೌಕಿಕ ಅಲೌಕಿಕ, ಇದನ್ನು ಹದ್ ಹಾಗೂ ಬೇಹದ್ ಅಂದರೆ ವಿನಾಶಿ ಮತ್ತು ಅವಿನಾಶಿ ಎಂದಿದ್ದೇವೆ. ಹದ್ ಹಾಗೂ ಬೇಹದ್ನ ಸಂಪೂರ್ಣ ಜಗತ್ತನ್ನು ಅಂದರೆ ಸಮಸ್ತ ಸೃಷ್ಟಿಯ ರಚನೆಯನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡಿದ್ದಾರೆ. ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯ ಮೂಲಕ ಕಂಡ ಜ್ಞಾನವನ್ನು ಸರಳ ಶಬ್ದಗಳಲ್ಲಿ ತಿಳಿಸುವ ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಈ ಪರಂ ಬೇಹದ್ನ ಜ್ಞಾನವನ್ನು ಭೂಮಿಯ ಮೇಲಿನ ಮನುಷ್ಯರಿಗೆ ತಿಳಿಯಪಡಿಸಲು ಈ ಪುಸ್ತಕವನ್ನು ಬರೆಯಲಾಗಿದೆ. ಸಂಪೂರ್ಣ ಭೂಮಿಯ ಮೇಲೆ ಇಲ್ಲಿಯವರೆಗೆ ಯಾರೂ ವೇದಗಳಲ್ಲಾಗಲಿ, ಪುರಾಣಗಳಲ್ಲಾಗಲಿ, ಉಪನಿಷತ್ ಮತ್ತು ಶಾಸ್ತ್ರಗಳಲ್ಲಾಗಲಿ ಎಲ್ಲಿಯೂ ಇದರ ಬಗ್ಗೆ ಬರೆದಿರುವುದಿಲ್ಲ. ಈ ಪುಸ್ತಕವನ್ನು ಬರೆಯುವ ಉದ್ದೇಶವೆಂದರೆ ಅನ್ಯಗ್ರಹ ಜೀವಿಗಳಿಂದ ನಮಗೆ ದೊರೆಯುತ್ತಿರುವ ಸಂದೇಶಗಳ ಕುರಿತು ಪ್ರತಿ ಮನುಷ್ಯನು ಸದಾ ಜಾಗರೂಕನಾಗಿರಲಿ ಎಂಬುದೇ ಆಗಿದೆ ಮತ್ತು ಈ ಸಮಗ್ರ ವಿಶ್ವದಲ್ಲಿ ನಮ್ಮ ಭೂಮಿಯಷ್ಟೇ ಅಲ್ಲ, ನಮ್ಮನ್ನು ಹೊರತುಪಡಿಸಿ ನಮ್ಮ ಬ್ರಹ್ಮಾಂಡ ಅಂದರೆ ಸೋಲಾರ್ ಸಿಸ್ಟಮ್ದ 7 ಲೋಕಗಳಲ್ಲಿ ಬೇರೆ ಬೇರೆ ಗ್ರಹಗಳ ಮೇಲೂ ವಿಭಿನ್ನ ರೀತಿಯ ಜೀವನವಿದೆ. ಅನಂತ ಗ್ಯಾಲಕ್ಸಿಗಳಿವೆ, ಯೂನಿವರ್ಸ್ಗಳಿವೆ ಮತ್ತು ಅವುಗಳಲ್ಲೂ ಭಿನ್ನ ಭಿನ್ನ ಪ್ರಕಾರದ ಜೀವನವಿದೆ ಎಂದು ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಲೈಫ್ ಇನ್ ಮಲ್ಟಿವರ್ಸ್ ಈ ಪುಸ್ತಕ ಕನ್ನಡದಲ್ಲಿಯೂ ಸಹ ಬಂದಿದೆ. ಮಲ್ಟಿವರ್ಸ್ನಲ್ಲಿ ಜೀವನ ಎಂಬಂತಹ ಕನ್ನಡ ಪುಸ್ತಕಕ್ಕಾಗಿ ನೀವು ನಮ್ಮ ಚಾನಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಈ ಪುಸ್ತಕವನ್ನು ತರಿಸಿಕೊಳ್ಳಬಹುದಾಗಿದೆ. ಪ್ರತಿ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳುವಂತಾಗಬೇಕು ಎಂಬುದು ಈ ಪುಸ್ತಕದ ಉದ್ದೇಶ. ತನ್ನ ಆತ್ಮವನ್ನು ತಾನು ತಿಳಿದುಕೊಳ್ಳಬೇಕು, ತನ್ನ ಸ್ವರೂಪವನ್ನು ತಿಳಿಯಬೇಕು ಎಂಬುದೇ ಇದರ ಉದ್ದೇಶ. ಅಂದರೆ ತನ್ನ ಮೂಲ ಸ್ವರೂಪ ಏನಾಗಿತ್ತು, ನಾವು ನಿರಾಕಾರಿಯಿಂದ ಆಕಾರಿ ಮತ್ತು ಆಕಾರಿಯಿಂದ ಸಾಕಾರಿಯಾಗಿ ಹೇಗೆ ಈ ಭೂಮಿಗೆ ಬಂದೆವು, ಹೇಗೆ ನಿರಾಕಾರಿಯಿಂದ ಸೃಷ್ಟಿ ಆರಂಭಗೊಂಡಿತ್ತು, ಹೇಗೆ ಆಕಾರಿ ರೂಪದಿಂದ ರಚನೆಯಾಯಿತು ಮತ್ತು ನಾವೇನು ಸೃಷ್ಟಿಯನ್ನು ಈಗ ನೋಡುತ್ತಿದ್ದೆವೋ ಅದರ ಮೂಲ ಸೂಕ್ಷ್ಮದಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಿದೆ. ಸೂಕ್ಷ್ಮ ಜಗತ್ತಿನಿಂದಲೇ ಎಲ್ಲವೂ ಸ್ಥೂಲ ಜಗತ್ತಿಗೆ ಬಂದಿದೆ. ಪ್ರಾಚೀನ ಬೇರೆ ಬೇರೆ ಧರ್ಮಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ಇದರ ಕುರಿತು ಸಂದರ್ಭಗಳು ಸಹ ನಮಗೆ ಸಿಗುತ್ತವೆ. ಅಂದರೆ ಪ್ರತಿಯೊಂದು ವಸ್ತುವು ಸೂಕ್ಷ್ಮದಿಂದಲೇ ಸ್ಥೂಲಕ್ಕೆ ಬಂದಿದೆ. ಹಾಗಾದರೆ ಈ ಸೂಕ್ಷ್ಮ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದರು? ನಮ್ಮ ಭೂಮಿ ಸೃಷ್ಟಿಯಾಗಿ ಕೋಟ್ಯಾನುಕೋಟಿ ವರ್ಷಗಳಾಗಿವೆ ಎಂಬುದನ್ನು ಸನಾತನ ಶಾಸ್ತ್ರಗಳಲ್ಲಿ ಬಹಳ ಆಳವಾಗಿ ತಿಳಿಸಲಾಗಿದೆ. ಭೂಮಿ ಸೃಷ್ಟಿಯಾಗಿ ಅನಂತ ಕಾಲವೇ ಜರುಗಿ ಹೋಗಿದೆ. ಅನೇಕ ಚತುರ್ಯುಗಗಳೇ ಕಳೆದು ಹೋಗಿವೆ. ಹೀಗಿದ್ದರೂ ಸಹ ಇಂದಿನವರೆಗೆ ಮನುಷ್ಯನ ಮನದಲ್ಲಿ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಏಕೆ ಬಂದಿದ್ದೇನೆ ಮತ್ತು ಜನ್ಮ ಮರಣಗಳ ಚಕ್ರದಿಂದ ಹೇಗೆ ಹೊರಬರಬೇಕು, ಯಾವ ವಿಧಾನದ ಮೂಲಕ ಪುನಃ ಅಮರ ಲೋಕವನ್ನು ಸೇರಬಹುದು, ಆತ್ಮನ ಅಂತಿಮ ಶೋಧ, ಅಂತಿಮ ಪ್ರಾಪ್ತಿಯಾದಂತಹ ಪರಂಧಾಮ ಪರಂ ಶಾಂತಿಯನ್ನು ಹೇಗೆ ಪಡೆಯಬೇಕು ಎಂಬೆಲ್ಲ ಪ್ರಶ್ನೆಗಳು ಮನುಷ್ಯನ ಮನಸ್ಸಿನಲ್ಲಿ ಮೂಡಿಲ್ಲ. ಪ್ರತಿ ಮನುಷ್ಯ ತನ್ನ ಮೂಲ ಉದ್ದೇಶವನ್ನು ತಿಳಿದುಕೊಳ್ಳಬೇಕು, ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಮತ್ತು ಈ ವಿಶ್ವದಲ್ಲಿರುವಂಥ ಸಮಸ್ತ ಅನಂತ ರಚನೆಯನ್ನು ತಿಳಿದುಕೊಳ್ಳಬೇಕು. ಆತ್ಮನ ಭಿನ್ನ ಭಿನ್ನ ಪ್ರಕಾರಗಳನ್ನು ತಿಳಿದುಕೊಳ್ಳಬೇಕು. ಅನಂತ ಶಿವ, ಮಹಾಶಿವ, ಪರಮ ಮಹಾಶಿವರ ರಚನೆ ಹೇಗೆ ಆಯಿತು, ಯಾವ ರೀತಿ ಆರಂಭವಾಯಿತು,
ಇದನ್ನೆಲ್ಲವನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಸನಾತನ ಶಾಸ್ತ್ರಗಳೊಂದಿಗೆ ತಿಳಿಸುವಂತಹ ಸಂಪೂರ್ಣ ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಆಳವಾಗಿ ಅರಿಯಲೇಬೇಕು. ಕೇವಲ ಭೂಮಿ ಮೇಲೆ ಮಾತ್ರ ಜೀವನವಿಲ್ಲ, ಇಡೀ ಸೃಷ್ಟಿಯಲ್ಲಿ ಎಲ್ಲೆಡೆಯೂ ಜೀವನವಿದೆ, ಜೀವರಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಳ್ಳಬೇಕಿದೆ. ಬೇಹದ್ನ ವಿಶ್ವ ಎಷ್ಟು ವಿಶಾಲವಾಗಿದೆ. ಬೇಹದ್ ಅಂದರೆ ಅವಿನಾಶಿ, ಅಂತ್ಯವೇ ಇಲ್ಲದ ವಿಶ್ವ ಹೇಗಿದೆ, ಇದರ ರಚನೆ ಹೇಗಾಯಿತು, ಇದರ ರಚನಾಕಾರ ಅಥವಾ ಸೃಷ್ಟಿಕರ್ತ ಯಾರು ಮತ್ತು ಈ ರಚನಾಕಾರನನ್ನು ಸೃಷ್ಟಿ ಮಾಡಿದಂತಹ ಆ ರಚನಾಕಾರನು ಯಾರು, ಅವನು ಎಲ್ಲಿದ್ದಾನೆ, ಯಾರು ಇದನ್ನೆಲ್ಲ ನೋಡಿಕೊಳ್ಳುತ್ತಿದ್ದಾರೆ, ಯಾರು ಇವನ್ನೆಲ್ಲ ನಡೆಸುತ್ತಿದ್ದಾರೆ, ಯಾರು ಈ ಅಲ್ಮೈಟಿ ಪವರ್ ಎಂದರೆ ಏನು, ಯಾರು ಆ ಅಲ್ಮೈಟಿ ಅಥಾರಿಟಿ, ಆ ಸರ್ವಶಕ್ತ ಅಧಿಕಾರಿ. ಈ ಎಲ್ಲವನ್ನು ನಾವು ತಿಳಿದುಕೊಳ್ಬೇಕಂದ್ರೆ ಲೈಫ್ ಇನ್ ಮಲ್ಟಿವರ್ಸ್ ಈ ಪುಸ್ತಕವನ್ನು ಡೀಟೇಲ್ ಆಗಿ ಓದಬೇಕು. ಇಂದು ನಾವು ಈ ಭೂಮಿಯ ಮೇಲೆ ನೋಡುತ್ತಿರುವ ಕೆಲವು ಧರ್ಮಗಳು ಕೆಲವೇ ವರ್ಷಗಳ ಹಿಂದಿನಿಂದ ಬಂದಿವೆ. ಆದರೆ ನಮ್ಮ ಬ್ರಹ್ಮಾಂಡ ಕೋಟ್ಯಾನುಕೋಟಿ ಟ್ರಿಲಿಯನ್ ವರ್ಷಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ. ಹಾಗಾದರೆ ಇಂದು ನಾವು ನೋಡುತ್ತಿರುವ ಎಲ್ಲ ಧರ್ಮಪಿತರನ್ನು ಸೃಷ್ಟಿ ಮಾಡಿದವರು ಯಾರು? ಅವರೆಲ್ಲರ ರಚನಾಕಾರ ಯಾರು? ನಮ್ಮ ದೇವಾನುದೇವತೆಗಳೆಲ್ಲ ಏಕೆ ಮನುಷ್ಯರಾದರು? ಯಾವುದು ಈ ಸೂಕ್ಷ್ಮ ಜಗತ್ತು? ಸೂಕ್ಷ್ಮದಲ್ಲಿ ಆತ್ಮಗಳೆಲ್ಲವೂ ಒಂದು ಬ್ರಹ್ಮಾಂಡದಿಂದ ಬೇರೊಂದು ಬ್ರಹ್ಮಾಂಡಕ್ಕೆ ಪ್ರಯಾಣ ಮಾಡುತ್ತವೆಯೇ? ಪ್ರಾಣ ಬಿಟ್ಟ ಮೇಲೆ ನಾನು ಎಲ್ಲಿ ಹೋಗಿ ಸೇರುತ್ತೇನೆ? ಅವಿನಾಶಿ ಜಗತ್ತು ಎಲ್ಲಿದೆ? ಆ ಜಗತ್ತಿಗೆ ಆತ್ಮ ಹೇಗೆ ಹೋಗುತ್ತದೆ? ಮೊದಲು ಇಡೀ ನಮ್ಮ ಮಲ್ಟಿವರ್ಸ್ ಪರಮ ಲೈಟ್, ಪರಮ ತತ್ವಗಳಲ್ಲಿದ್ದದ್ದು ಹೇಗೆ ಮತ್ತು ಏಕೆ ಕೆಳಸ್ತರಕ್ಕೆ ಇಳಿದು ಈಗ ಪಂಚತತ್ವಗಳಲ್ಲಿ ಮಾರ್ಪಾಡಾಯಿತು? ಏಕೆ ಮೃತ್ಯುಲೋಕವಾಗಿ ಬಿಟ್ಟಿತು? ಅಮರಲೋಕವಾಗಿದ್ದ ನಮ್ಮ ಸಮಸ್ತ ಮಲ್ಟಿವರ್ಸ್ ಮೃತ್ಯುಲೋಕವಾಗಿ ಬದಲಾಗಲು ಯಾವುದು ಕಾರಣವಾಯಿತು ಎಂಬೆಲ್ಲ ಅನೇಕ ಪ್ರಶ್ನೆಗಳ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಈ ಲೈಫ್ ಇನ್ ಮಲ್ಟಿವರ್ಸ್ ಎಂಬ ಪುಸ್ತಕದಲ್ಲಿ ಮಾಡಲಾಗಿದೆ. ಬೇಹದ್ನ ದಾದಾಜಿಯವರು ತಮ್ಮ ತಪಸ್ಸು ಮತ್ತು ಸಾಧನೆಯಿಂದ ನಿರಾಕಾರಿ ಸ್ಥಿತಿಯಲ್ಲಿದ್ದು ಈ ಪರಮ ಜ್ಞಾನವನ್ನು ಧಾರಣೆ ಮಾಡಿ ತಮ್ಮ ಅವಚೇತನ ಮನದಿಂದ ಚೇತನಕ್ಕೆ ಇಳಿಸಿ ನಮಗೆ ಈ ಪರಮ ಜ್ಞಾನವನ್ನು ನೀಡಿದ್ದಾರೆ. ಇಷ್ಟೊಂದು ವಿಸ್ತೃತ ಮತ್ತು ಬಹು ಆಯಾಮದ ಜ್ಞಾನವನ್ನು ಈ ಧರೆಗೆ ಇಳಿಸುವುದರ ಜೊತೆಗೆ ಬೇರೆ ಆಯಾಮಗಳ ವಿಷಯಗಳನ್ನು ಇಲ್ಲಿನ ಜಗತ್ತಿನ ಭಾಷೆಗಳ ಶಬ್ದಗಳಲ್ಲಿ ತಿಳಿಸುವುದು ಬಹಳವೇ ಕಷ್ಟವಾದ ಮಾತು. ನಮ್ಮ ಭೂಮಿಯಂತೆ ಅನೇಕ ಭೂಮಿಗಳಿವೆ ಎಂದು ಬೇಹದ್ನ ಬಾಪೂಜಿಯವರು ತಿಳಿಸಿದ್ದಾರೆ ಮತ್ತು ನಮ್ಮ ಮಲ್ಟಿವರ್ಸ್ನಲ್ಲಿ ಅನಂತಾನಂತ ಬ್ರಹ್ಮಾಂಡಗಳಿವೆ, ಗ್ಯಾಲಕ್ಸಿ ಮತ್ತು ಯೂನಿವರ್ಸ್ಗಳಿವೆ ಹಾಗೂ ಇವುಗಳನ್ನೆಲ್ಲ ಸಂಚಾಲನೆ ಮಾಡುತ್ತಿರುವಂತಹ ಸೃಷ್ಟಿಕರ್ತರು ಸಹ ಅನೇಕರಿದ್ದಾರೆ. ಇಂತಹ ಅದೆಷ್ಟೋ ಅನಂತಾನಂತ ಬ್ರಹ್ಮ, ವಿಷ್ಣು ಮತ್ತು ಶಂಕರರಿದ್ದಾರೆ. ಅದೆಷ್ಟೋ ಅನಂತಾನಂತ ಶಿವ, ಅನಂತಾನಂತ ಮಹಾಶಿವ, ಅನಂತಾನಂತ ಪರಮ ಮಹಾಶಿವರಿದ್ದಾರೆ ಹಾಗೂ ಅವರದ್ದೇ ಆದಂತಹ ಅನೇಕ ಸೃಷ್ಟಿಗಳಿವೆ, ರಚನೆಗಳಿವೆ. ಈ ಪರಮ ಜ್ಞಾನವನ್ನು ಬಾಪೂಜಿಯವರು ಆಳವಾದ ಅಧ್ಯಯನವನ್ನು ನಡೆಸಿ ನಿರಾಕಾರ ಸಮಾಧಿ ಸ್ಥಿತಿಯಲ್ಲಿದ್ದು ಇದನ್ನು ಧರೆಗೆ ಇಳಿಸಿದ್ದಾರೆ. ಬನ್ನಿ, ಈ ಜ್ಞಾನವನ್ನು ತಾವೆಲ್ಲರೂ ತಮ್ಮ ಅಂತಃಕರಣದಲ್ಲಿ ಧರಿಸಿಕೊಳ್ಳಿ, ಆತ್ಮ ಸಾಕ್ಷಾತ್ಕಾರದ ಅನುಭೂತಿಯನ್ನು ಮಾಡಿಕೊಳ್ಳಿ. ಈ ಅಮೂಲ್ಯ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳದಿರಿ. ಈ ಮೃತ್ಯುಲೋಕದಿಂದ ಬಿಡಿಸಿಕೊಂಡು ಮೇಲೇಳುವ ಬೇಹದ್ನ ಜ್ಞಾನವನ್ನು ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ತಾವು ಲೈಫ್ ಇನ್ ಮಲ್ಟಿವರ್ಸ್ನಲ್ಲಿ ಜೀವನ ಎನ್ನುವಂತಹ ಪುಸ್ತಕವನ್ನು ಇಂದೇ ಡೌನ್ಲೋಡ್ ಮಾಡಿ ಓದಿಕೊಳ್ಳಿ. ಇದು ನಮ್ಮ ವೆಬ್ಸೈಟ್ನಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website
www.paramshanti.org. Email us anand@paramshanti.org. Like, share, subscribe. Join today. बेहद